ನಮ್ಮ ಹಿಂದೂಗಳು ನಮ್ಗೆ ಓಟ್ ಹಾಕಿ ಹಿಂದೂಗಳ ನಾನು ಕುಟುಂಬ ಅಭಿವೃದ್ಧಿ ಮಾಡ್ತೇನೆ ಅಂತ ಇಲ್ಲಿಗಾಯ್ತು, ವಿದ್ಯಾಭ್ಯಾಸ ಕೊಡ್ತೇನೆ ಅಂತ ಇಲ್ಲಿ ಆಯ್ತು. ನಾನು ಮೊನ್ನೆ ಒಂದು ಟಿವಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಒಂದು ಶಾಲೆ ಓಪನ್ ಆಗಿದೆ ಇವತ್ತು, RSS ಶಾಲೆ ಚೇರ್ಕಾಡಿಯಲ್ಲಿ. RSS ಶಾಲೆಯಲ್ಲಿ ಹಿಂದೂಗಳದು RSS ಮಕ್ಕಳು ನಾವೆಲ್ಲ ಹೋಗಿ ಸೇರ್ಕೊಂಡಿದ್ದೇವೆ. ಇವತ್ತು ಆ ಶಾಲೆಯಲ್ಲಿ ಫೀಸ್ ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ KG ಕ್ಲಾಸಿಗೆ, 2 ಲಕ್ಷ ರೂಪಾಯಿ ಹೇಳ್ತಾರೆ KG ಕ್ಲಾಸಿಗೆ. ಅದೇ ನಾವು ಬೇರೆ ಶಾಲೆಯಲ್ಲಿ ಹೋದ್ರೆ 40,000 ರೂಪಾಯಿ. ಪ್ರೈವೇಟ್ ಶಾಲೆ ನಾನು ಮಾತ್ರ, ಗವರ್ಮೆಂಟ್ ಶಾಲೆ ಏನು ಹಿಂದೂಗಳ ಮಕ್ಕಳಿಗೆ ಇಲ್ಲಿ ಫೀಸ್ ಕಡಿಮೆ ಮಾಡಿ ಧರ್ಮಕ್ಕೆ ಕಲಿಸ್ಲಿಕ್ಕೆ ಮೋದಿ ಸರ್ಕಾರಕ್ಕೆ RSS ನವರಿಗೆ ಕೆಪಾಸಿಟಿ ಇಲ್ವಾ? ನಮ್ಮ ಹಿಂದೂಗಳ ಓಟ್ ತಗೊಂಡಿದ್ದಾರೆ ಅವರು. ನಾನು ಇವತ್ತು ಒಂದು ಕಿವಿ ಮಾತು ನಿಮ್ಮನ್ನು ಹೇಳ್ತೇನೆ, ಹಿಂದೂಗಳ ಓಟ್ ತಗೊಂಡಿದ್ದಾರೆ, ಇಲ್ಲಿ MLA ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇಲ್ಲಿ MP ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಕೇಂದ್ರ ಸರ್ಕಾರ ಅವರು ನಡೆಸ್ತಾ ಇದ್ದಾರೆ. RSS ಪ್ರತಿಷ್ಠಿತ ಹಿಂದೂ ಸಂಸ್ಥೆ ಅಂತ ಅವರು ಇವತ್ತು ನಮ್ಗೆ ರಾಜ್ಯ ದೇಶದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ನಿಮ್ಮ ಶಾಲೆಯಲ್ಲಿ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಮಕ್ಕಳಿಗೆ ಫೀಸ್ ಉಂಟು, ಒಂದೇ ಒಂದು ಬಡ ಹಿಂದೂ ಮಕ್ಕಳಿಗೆ ಆ ಶಾಲೆಯಲ್ಲಿ ಇವತ್ತು ಫ್ರೀ ಸೀಟ್ ಸಿಗ್ತಾ ಇಲ್ಲ. ನಾನಿವತ್ತು ಕೇಳಿಕೆ ಬಯಸ್ತಾ ಇದ್ದೇನೆ RSS ಮುಖಂಡರಿಗೆ, ನಾನಿವತ್ತು ಕೇಳಿಕೆ ಬಯಸ್ತೇನೆ ಶ್ರೀನಿವಾಸ್ ಪೂಜಾರಿಗೆ, ನಾನಿವತ್ತು ಕೇಳಿಕೆ ಬರ್ತೇನೆ ಯಶ್ಪಾಲ್ ಸುವರ್ಣರಿಗೆ. ಇವತ್ತು ಏನ್ ನಿಮ್ಗೆ ಅವ್ರ ಹತ್ರ ನಿಮ್ಮ ಪಕ್ಷದ ವರಿಷ್ಠರ ಹತ್ರ ಹೋಗಿ ಮಾತಾಡ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ವಾ ಅಂತ? ನಮ್ಮ ಹಿಂದೂಗಳ ಓಟ್ ತಕೊಂಡು ನಮ್ಮದೇ ಹಿಂದೂಗಳ ಮಕ್ಕಳ ಹತ್ರ ನೀವು ಲಕ್ಷಾಂತರ ಫೀಸ್ ನೋಡ್ತೀರಲ್ವಾ, ನಿಮ್ಗೆ ನಾಚಿಕೆ ಆಗುದಿಲ್ವಾ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರೂ ಬಡ ಹಿಂದೂಗೆ ಕೂಡ ಒಂದು ವಿದ್ಯಾಭ್ಯಾಸ ಕೊಡೋದಾದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅನೇಕ ಮಂದಿಗಳು ಇವತ್ತು ಈ ಗ್ಯಾರಂಟಿ ಸಮಾವೇಶದ ಬಗ್ಗೆ ಇವತ್ತು ಮಾತಾಡ್ತಾರೆ. ಬರುವ ಚುನಾವಣೆಯಲ್ಲಿ ನೀವೆಲ್ಲರೂ ಇಲ್ಲಿ ಹೆಚ್ಚಿನ ನಮ್ಮ ಕಾಂಗ್ರೆಸ್ ನಾಯಕರು ನಮ್ಮ ಕ್ಯಾಂಡಿಡೇಟ್ ಆಗ್ತಾ ಇದ್ದೀರಾ. ನಮ್ಮ ಕಾಂಗ್ರೆಸ್ ಅನ್ನ ಈ ಬೈಕಾಡಿ ಹಾರಾಡಿ ಪ್ರದೇಶದಲ್ಲಿ ಪುನರೂಪಿ ನೀವು ಪಂಚಾಯತಿಗೆ ನಾನು ತರ್ತೀರಿ ಅಂತ ನನ್ಗೆ ನೀವು ಇವತ್ತು ಭರವಸೆ ಕೊಡ್ಬೇಕು. ಪುನರೂಪಿ ನೀವು ತರ್ತೇವಂತ, ಅದಕ್ಕೆ ಏನೆಲ್ಲ ಆಗ್ಬೇಕು ನಾನ್ ನಿಮ್ಗೆ ವೈಯಕ್ತಿಕವಾಗಿ ಮಾಡ್ತೇನೆ. ಎಲ್ಲಾ 19 ನನ್ನ ಕ್ಷೇತ್ರದಲ್ಲಿ 19 ಪಂಚಾಯತ್ ಬರುತ್ತೆ. 19 ಪಂಚಾಯತ್ ಅಲ್ಲಿ ಕೂಡ ಇಂಥ ಸಮಾವೇಶ ಮಾಡ್ತೇವೆ. ಎಲ್ಲಾ ಜನರ ಮನೆಗೆ ನಾವು ಭೇಟಿ ಮಾಡ್ತೇವೆ. ನಿಮ್ಮ ಕಷ್ಟ ಕಾರ್ಯಗಳನ್ನ ನಾವು ಇವತ್ತು ನಿವಾರಿಸಲಿಕ್ಕೆ ನಾನು ಪರ್ಸನಲಿ ಆಗಿ ಬರ್ತೇನೆ. ನೀವು ನಮ್ಗೆ ಸಹಕಾರ ಮಾಡಿ, ನಮ್ಮ ಕ್ಯಾಂಡಿಡೇಟ್ಸ್ಗೆ ಸಹಕಾರ ಮಾಡಿ, ನಮ್ಮ ಪಕ್ಷಕ್ಕೆ ಸಹಕಾರ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.